ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅವಿನಾಶ್. ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು. ನಾನೇನಾದರೂ ತಪ್ಪಾಗಿ ಏನಾದ್ರು ಮಾತಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ, ಯಾಕಂದರೆ ಇದೇ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಸ್ವಲ್ಪ ಭಯ ಇದೆ, ಯಾವ ಥರ ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ನನ್ನ ಮೈಂಡಲ್ಲಿ ಯಾವ ಥರ ಬರ್ತಾ ಇದೆ ಆ ಥರ ಮಾತಾಡ್ತಿದ್ದೀನಿ. ನಾನು ಇವತ್ತು ಶಿವಂಗೆ ಬೆಟ್ಟಕ್ಕೆ ಬಂದಿದ್ದೇನೆ. ಇಲ್ಲಿ ನೆಲೆಸಿದ್ದಕ್ಕಂಥ ಸಾಕ್ಷಾತ್ ಗಂಗಾಧೀಶ್ವರನ ದರ್ಶನ ಪಡೆದುಕೊಳ್ಳಲಿಕ್ಕೆ ಬಂದಿದ್ದೇನೆ. ಹಾಗಾದರೆ ನೋಡಿಕೊಂಡು ಬರೋಣ ಬನ್ನಿ. ಇನ್ನೊಂದೇನು ಗೊತ್ತಾ, ಪೂರ್ವದಿಂದ ನೋಡಿದರೆ ಋಷಭ ಥರ ಕಾಣುತ್ತೆ, ಪಶ್ಚಿಮದಿಂದ ನೋಡಿದರೆ ಗಣಪತಿ ಥರ ಕಾಣುತ್ತೆ, ಉತ್ತರದಿಂದ ನೋಡಿದರೆ ಸರ್ಪ ಥರ ಕಾಣುತ್ತೆ, ದಕ್ಷಿಣದಿಂದ ನೋಡಿದರೆ ಲಿಂಗ ಕಾಣುತ್ತೆ. ಏನು ಗೊತ್ತಾ, ಇಟ್ಸ್ ಸೂಪರ್ ನೋಡು, ಎಷ್ಟು ಅದ್ಭುತ ಅಂತಂದರೆ ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತವ್ರೆ ದಕ್ಷಿಣ ಕಾಶಿ ಅಂತಂತೇಳಿ ಪ್ರಸಿದ್ಧ ಆಗಿದೆ ಅಂತೆ. ಅಂದರೆ ಸೂಪರ್ ನೋಡಿ, ಎಲ್ಲ ಚೆನ್ನಾಗಿ. ಬಟ್ ಇದು ಎಲ್ಲ ತುಂಬ ವೀಡಿಯೋ ಮಾಡಿದ್ದಾರೆ, ಬಟ್ ನಾನು ಇರಲಿ ಅಂದರೆ ನನಗೆ ಒಂದು ಸ್ವಲ್ಪ ಇಷ್ಟ ಆಯಿತು, ಬಟ್ ಮಾಡ್ತಿದ್ದೀನಿ. ಬಟ್ ನಾನು ಏನಾದ್ರು ತಪ್ಪಾಗಿ ಏನೋ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ಅಣ್ಣವರು ತುಂಬ ಸುಸ್ತಾಗಿ ಕೂತ್ಕೊಂಡಿದ್ರು, ಮಾತಾಡಿಸ್ತಾ ನಾಯಿ ವೆಲ್ಕಮ್ ಮಾಡ್ತಾ ಇದೆ. ಕ್ಯಾಮ್ರಾ ತುಂಬ ಶೇಕ್ ಆಗ್ತಿದೆ, ಯಾಕಂದರೆ ತುಂಬ ಆಯಸಿತ್ತಲ್ಲ, ಹಾಗಾಗಿ ಕ್ಯಾಮ್ರಾ ತುಂಬ ಶೇಕ್ ಆಗ್ತಿದೆ. ತುಂಬ ಸುಸ್ತಾಗಿತ್ತು, ನೀವು ಕುಡಿಯೋಕ್ಕೆ ನೀರು ಸಿಗಲಿಲ್ಲ, ಹಾಗಾಗಿ ಅಲ್ಲಿ ಶಾಪಲ್ಲಿ ಬಾದಾಮಿ ಜ್ಯೂಸ್ ತೊಗೊಂಡೆ ಹುಡ್ಕಂತ ಹೋಗ್ತಾಯಿದ್ದೆ. ನೋಡಿರ್ಬೋದು, ಈ ವಿಡಿಯೋದಲ್ಲಿ ನೋಡಿರ್ಬೋದು, ತುಂಬಾ ಮಾಡಿದ್ದಾರೆ ಇದ್ರ ಬಗ್ಗೆ. ಯಾಕಂತಂದರೆ ಅವಾಗ ವಿಡಿಯೋದಲ್ಲೆಲ್ಲ ತುಂಬ ಕಾಯಿಗಳಿದ್ವು, ಅಂದರೆ ತೆಳಗನ ಮ್ಯಾಗಿನ ಹಿಡಿದು ಇಲ್ಲಿವರೆಗೂ ಕಾಯಿ ಇದ್ವು. ಈಗೆಲ್ಲ ಉದುರಿಬಿಟ್ಟಿದೆ. ಮೇಗಿದೆ, ಇಲ್ಲ ಅಂಬಲ್ಲ, ಮೇಗಿದೆ. ಇನ್ನೊಂದು ನಂದು ಏನೋ ಹೇಳಬೇಕು ಅನಿಸ್ತು. ಏನಪ್ಪ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಕೋರಿಕೆ. ಯಾಕಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಚಿಪ್ಸ್ ಪ್ಯಾಕೀಸ್ ಆಗಿರ್ಬೋದು, ವಾಟರ್ ಬಾಟ್ಲ್ ಆಗಿರ್ಬೋದು, ದಯವಿಟ್ಟು ಹೊರಗೆ ಬಿಸಾಕಿ. ಅಲ್ಲೇ ಸ್ಟೆಪ್ ಮೇಲೆ ಬಿಸಾಕಬೇಡಿ, ಯಾಕಂದರೆ ಅದು ಗಲೀಜು ಥರ ಕಾಣುತ್ತೆ. ಯಾಕಂದರೆ ಇಲ್ಲಿ ಅದ್ಭುತ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತಾರೆ. ಇಲ್ಲಿ ಬಂದರೆ ಮನಃಶಾಂತಿ, ಏನಪ್ಪ ನೆಮ್ಮದಿ ಸಿಗುತ್ತೆ ಗೊತ್ತಾ. ಇಲ್ಲಿ ನಾವೇ ಹಾಳು ಮಾಡಿದರೆ ಹೆಂಗೆ. ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ನಾನು ವಿಡಿಯೋದಲ್ಲಿ ನೋಡಿದ್ದೆ, ಅವರು ಒಬ್ಬರು ಅಣ್ಣವರು ಬ್ರದರು ಹೇಳಿದರು, ಕಲ್ಲಿನ ಮೇಲೆಲ್ಲ ಬರಿತವ್ರೆ, ಕಿತ್ತುತ್ತವ್ರೆ ಅಂತ ಹೇಳಿದ್ರು. ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಿ. ಯಾಕಂತಂದ್ರೆ ನೋಡಿ, ಎಲ್ಲೆಲ್ಲ ನಾವೇ ಪರಿಶ್ರಮ ಹಾಳು ಮಾಡಿದರೆ ಹೆಂಗೆ. ನಾವು ಪರಿಶ್ರಮ ಉಳಿಸ್ಬೇಕು, ಓಕೆನಾ. ಬರೀ ನೋಡ್ಕೊಂಬರೋಣ. ಮುಂದೆ ದೇವಸ್ಥಾನ ಇದೆ, ನಂದಿ ದೇವಸ್ಥಾನ ಇದೆ. ದೊಡ್ಡ ನಮಸ್ಕಾರ ಮಾಡಿಕೊಂಡು, ಇಲ್ಲಿ ನಾಗಪ್ಪ ಇದ್ದಾವೆ, ನಾಗಪ್ಪಗೊಂದು ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗೋಣ.
ನಾನೇ ಫಸ್ಟ್ ಮಾಡ್ತಾ ಇರೋದು, ಹಾಗಾಗಿ ತುಂಬ ಭಯ ಆಗ್ತಾ ಇದೆ. ಏನೋ ಮಾಡ್ತಾವ್ರೆ ಅಲ್ಲಿ. ಹಲೋ ಬ್ರದರ್, ಹಲೋ ಬ್ರದರ್, ಮಾತಾಡ್ತಾ ಇಲ್ಲ. ಹಲೋ ಬ್ರದರ್. ಓ ಏನೋ ಮಾಡ್ತವ್ರೆ ಸದ್ಯ. ಓಕೆ ಇರಲಿ. ಇಲ್ಲಿ ಇಲ್ಲಿ ಯಾವಾಗಲೂ ನೀರು ಇರ್ತಾ ಇದ್ವಂತೆ. ಇಲ್ಲಿಂದ ನಾವು ಕೈಯಲ್ಲಿ ನೀರು ತುಂಬಿಕೊಂಡು ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಶಿವಪ್ಪ, ಆ ಶಿವಪ್ಪಗೆ ನೀರು ಹಾಕ್ತಾ ಇದ್ರಂತೆ. ಬಟ್ ಇವಾಗ ಮಳೆ ಇಲ್ಲದ ಕಾರಣ ನೀರಿಲ್ಲ. ಇಲ್ಲಿ ಕೂಡ ತುಂಬ ಅದ್ಭುತದ ಪ್ಲೇಸ್ ಕೂಡ ಇದು ಕೂಡ. ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇರೋಣ. ಒಣಕಲ್ ತೀರ್ಥ ನನಗೆ ಅಂದರೆ ನಾನು ತುಂಬ ಬೇಗ ಬಂದಿದ್ದ ಕಾರಣ ಬಂದಾಗಿತ್ತು 9:30 ತೆಗಿತಾರಂತೆ, ನನಗೆ ಗೊತ್ತಿಲ್ಲ. ಬಟ್ ನೋಡೋಣ, ಅದೇನ ವೀಡಿಯೋ ಮಾಡೋಕ್ಕೆ ಸಿಕ್ಕರೆ ಮಾಡ್ತೀನಿ, ಇಲ್ಲಂದಿಲ್ಲ. ಓಕೆ, ಶಿವನ ಗರ್ಭದ ಗುಡಿ ಕೂಡ ಕ್ಲೋಸ್ ಆಗಿದೆ, ಎಲ್ಲ 9:30 ಅಂತ ತೆಗೆಯೋದು. ನೋಡೋಣ, ಅದೇನೋ ನನಗೆ ಟೈಮ್ ಸಿಕ್ಕರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನೋಡ್ಕೊಂಡು ಬರೋಣ. ಪಾರ್ವತಿ ಪರಮೇಶ್ವರ ಕಂಡ್ರು. ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋಣ. ಜೈ ಪಾರ್ವತಿ ಪರಮೇಶ್ವರ. ನೋಡಿ, ಇಲ್ಲಿಗೆ ನಾವು ಹಂತಕ್ಕೆ ಬಂದಿದ್ದೀವಿ. ಇನ್ನೊಂದು ಸ್ಟೆಪ್ ಇದೆ, ಇನ್ನೊಂದು ಸ್ಟೆಪ್ಪು ಹೋಗ್ಬಿಟ್ರೆ ನಾವು ಫುಲ್ ಎಂಡ್ ಆಗಿಬಿಡ್ತೀವಿ. ನೋಡಿ ಇಲ್ಲಿ ಎಂಥ ವ್ಯೂ ಇದೆ, ಸೂಪರ್. ಅಂದರೆ ಇಲ್ಲಿ ಅಂದರೆ ಒಂದು ಲೆವೆಲ್ ನೋಡಿ, ಅಬ್ಬಾ ಇಲ್ಲಿದೆ ನೋಡಿ ಗುರು. ಇದು ಅಭಿ ಪಿಕ್ಚರ್ ಬಾಕಿ ಅಂತಂತಾರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವೇನು ಬಂದಿದ್ದೀವಲ್ಲ, ಇದು ನಾವು ಬಂದಿರೋದಲ್ಲ, ಇಲ್ಲಿಂದ ಹೋಗಬೇಕು. ಮೇನ್ ಪಾಯಿಂಟು ಇಲ್ಲಿಂದ ಇದೆ ನೋಡಿ ಗುರು. ಯಾವ ಥರ ಇದೆ ಗೊತ್ತಾ, ಇಲ್ಲಿ ನೋಡಿ, ಅಂದರೆ ಕಲ್ಲಲ್ಲಿ ಮಿಷಿನ್ ಥರ ಕೊರೆದಿರ್ತಾರೆ. ಅಂದರೆ ಒಂದು ಕಾಲಲ್ಲಿ ಅರ್ಧ ಕಾಲು ಮಾತ್ರ ನಾವು ಇಡೋಕ್ಕೆ ಸಾಧ್ಯ, ಅಷ್ಟಿದೆ. ಅಷ್ಟು ಡೇಂಜರ್ ಆಗಿದೆ. ತುಂಬಾ ಹುಷಾರಾಗಿ ಹೋಗಬೇಕು ಅಂತ ಪ್ಲೇಸ್ ಇಲ್ಲಿ ಇರೋದು. ಇನ್ನೊಂದು ನನಗೆ ಇಲ್ಲಿ ಅರ್ಥ ಆಗಿಲ್ಲ, ಇಲ್ಲೇನೋ ಗೊತ್ತಿಲ್ಲ, ಇಲ್ಲೇನೋ ಇದಂದರೆ ಜೇನುಳ ಬರ್ತಾ ಇದ್ದಾವೆ. ಸರಿ ನನಗೆ ನೋಡಲಿಲ್ಲ, ಅದು ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ವ್ಯೂ. ಇಲ್ಲಿಗೆ ಒಂದು ಹಂತಕ್ಕೆ ಬಂದು ನೋಡಿ, ಇಲ್ಲಿ ಯಾವ ಥರ ಇದೆ ನೋಡಿ ಮೆಟ್ಲು ಸ್ಟೆಪ್ ನೋಡಿ, ಅರ್ಧ ಕಾಲು ಮಾತ್ರ ಇಡೋಕ್ಕೆ ಸಾಧ್ಯ. ನೋಡಿ ಯಾವ ಥರ ಕೊಡ್ತಿದ್ದಾರೆ, ತುಂಬ ಕೇರ್ಫುಲ್ಲಾಗಿ ಹತ್ತಬೇಕು. ನೋಡಿ ಯಾವ ಥರ ಕೆತ್ತಿರ್ಬೋದು, ಯಾವ ಥರ ಮಿಷಿನ್ ತಗೊಂಡ್ಕೊರಿದ್ದಾರೆ ನೋಡಿ. ಅಲ್ಲಿದೆ ನಂದಿ. ಇನ್ನು ಸ್ವಲ್ಪ ಗುರು, ಬಂದ್ಬಿಟ್ವಿ, ಎಂಡ್ ಆಗ್ಬಿಟ್ವಿ. ಆಯಿತು, ಇನ್ನು ಸ್ವಲ್ಪ ಹೋಗಬೇಕು. ಈಗ ನಂದಿ ಹತ್ರ ಬಂದಿದ್ದೀವಿ, ನಂದಿ ಹತ್ರ ಇದ್ದೀವಿ. ನೋಡಿ ಮಂಕೀಸ್ ಯಾವ ಥರ ಇದೆ. ವಾವ್, ಸೂಪರ್. ಎಷ್ಟು ತರಲೆ ಮಾಡ್ತಾವೆ ಗುರು ಅಲ್ಲಿ ಇವೆಲ್ಲ. ಅಂದರೆ ಹತ್ರಕ್ಕೆ ಹೋದ್ರೂ ಏನು ಮಾಡಲ್ಲ, ಒಟ್ನಲ್ಲಿ ನಾವು ಏನಾದರೂ ಸ್ವಲ್ಪ ಜೋಬಲ್ಲಿ ಕೈ ಹಾಕಿದ್ರೆ ಮುಗೀತು, ಬಂದ್ಬಿಡುತ್ತೆ, ಎಗ್ರ ಮೇಲೆ ಕುಂತ್ಬಿಡುತ್ತೆ ಬಂದು ಜೋಬಲ್ಲಿ. ನೀನು ತಪ್ಪಿ ಫೋನ್ ತೊಗೊಳಿಕ್ಕೆ ಏನಾದರೂ ಜೋಬಲ್ಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಜೋಬಲ್ಲಿ ಕೈ ಹಾಕಿದರೆ ಮುಗ್ದೇ ಹೋಯ್ತು, ಬಿದ್ದುಬಿಡುತ್ತೆ ಮೇಲೆ. ನೋಡಿ ಯಾವ ಥರ ತರಲೆ ಮಾಡ್ತಾನೆ. ಇನ್ನೊಂದು ಏನು ಗೊತ್ತಾ, ಪಾಪ ಅವಕ್ಕೂ ಆಹಾರ ಇಲ್ಲ, ಯಾಕಂದರೆ ಮಳೆ ಇಲ್ಲದ ಕಾರಣ ನೀರಿಲ್ಲ ಪಾಪ. ಭಾಳ ಹೆಂಗಂದ್ರೆ ಇದು ಮಳೆ ಇಲ್ಲದ ಕಾರಣ. ನೋಡಿ ಮುಗೀತು, ಹಂತಕ್ಕೆ ಬಂದಿದ್ದೀವಿ, ಮುಟ್ಟಿದ್ದೀವಿ, ಮುಗೀತು, ಸಾಧನೆ ಮಾಡಿಬಿಟ್ಟೆ. ಇದು ಬೆಟ್ಟ ಹತ್ತದೇ ಒಂದು ದೊಡ್ಡ ಸಾಧನೆ, ಬಟ್ ಮಾಡಿಬಿಟ್ಟೆ. ನೋಡಿ ಈಗ ಬಂದಿದ್ವಲ್ಲ, ಅಲ್ಲಿಗೆ ನೋಡಿ ಶಿವ ಪಾರ್ವತಿ ವಿಗ್ರಹಗಳು. ಒಂದು ಸರಿಗಿಲ್ಲ, ಸರಿ ಕಾಣ್ತಾ ಇಲ್ಲ, ಅಷ್ಟು ಸರಿಗಿಲ್ಲ ಇದೆ. ಅಂದರೆ ಇದು ಗಂಟೆಗಳು ಆಗ್ತಾ ಇದ್ದಲ್ಲ ಇಲ್ಲಿ. ಆಮೇಲೆ ಮಹಿಳೆ
ಸೂಸೈಡ್ ಮಾಡ್ಕೊಂಡಿದ್ರಂತೆ, ನನಗಂತೂ ಗೊತ್ತಿಲ್ಲ, ಬಟ್ ಯಾರೋ ಹೇಳಿದರು. ಇಲ್ಲಿ ಸೂಸೈಡ್ ಪಾಯಿಂಟ್ ಅಂತ ಕರೀತಾರಂತೆ. ಬಂತು ನನಗೆ ನೋಡಿ ಕಾಣುತ್ತೆ. ಅಂದರೆ ಯಾರೋ ಸ್ವಲ್ಪ ಕಾಣ್ತಿಲ್ಲ, ನನಗೆ ಫೋನು ಉದ್ದ ಇಟ್ಕೊಂಡಿದ್ದೆ, ಕ್ರಾಸ್ ಮಾಡ್ಕೊಂಡಿದ್ದಿಲ್ಲ ಫೋನ್, ಹಾಗಾಗಿ ಅರ್ಧ ಕಾಣ್ತೈತೆ ನನಗೆ. ಸೊ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ, ಹಾಗಾಗಿ ಹಂಗೆ ಹಾಕಿದ್ದೀನಿ. ದಯವಿಟ್ಟು ಸೆನ್ಸ್ಬಿಡಿ. ನೋಡಿ ಹೀಗೆ ಕಾಣ್ತಾ ಇದೆ, ನೋಡಿ ಯಾವ ಥರ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆಯಲ್ಲ ಅಲ್ಲಿ ನೋಡಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಏನೋ ತಪ್ಪಾಗಿ ಮಾತಾಡಿದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ನಮಸ್ಕಾರ.